ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿದುರ ನೀತಿಯ 3ನೇ ಅಧ್ಯಾಯವನ್ನು ನೋಡೋಣಂತ್ರಿ. ಎಲ್ಲರೂ ಹೇಳ್ತಿದ್ರಿ ವಿದುರ ನೀತಿ ಭಾರಿ ಇರ್ತದ, ಅದನ್ನು ಕೇಳಬೇಕು, ಮಸ್ತ್ ಇರ್ತದ ಅಂತೇಳಿ. ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಈಗ ಓದ್ಲಿಕ್ಕತ್ತೀನಲ್ರಿ, ಇವಾಗ ಅನಿಸ್ಲಿಕ್ಕತ್ತದ ಹೌದಲ್ಲ, ಈ ಕತೆ ಕೇಳೋದ್ರಿಂದ ನಮ್ಮ ಜೀವನದಾಗೂ ಎಷ್ಟೊಂದು ಕಲಿಬೋದು ಈ ಕಥೆಯಿಂದ ಅಂತ ಇವಾಗ ಅನಿಸ್ಲಿಕ್ಕತ್ತದ್ರಿ ನನಗೆ. ಲಕ್ಷ್ಯ ಕೊಟ್ಟು ಕೇಳೋದ್ರಿಂದ ಈ ಕತೆ ಒಳಗೆ ಭಾಳ ಅರ್ಥ ಅದ ರೀ. ಈಗ ಕೇಳೋಣಂತ ಬರ್ರಿ. ಧೃತರಾಷ್ಟ್ರನು ಹೇಳಿದನು, ಮಹಾಬುದ್ಧಿಯುಳ್ಳ ವಿದುರನೇ, ಧರ್ಮಾರ್ಥ ಸಹಿತವಾದ ಮಾತುಗಳನ್ನು ಪುನಃ ಹೇಳು. ಇದನ್ನು ಕೇಳುತ್ತಿರುವ ನನಗೆ ಸಾಕೆಂಬ ತೃಪ್ತಿಯೇ ಉಂಟಾಗುತ್ತಿಲ್ಲ. ಈ ವಿಷಯದಲ್ಲಿ ನೀನು ಅದ್ಭುತವಾಗಿ ಮಾತನಾಡುತ್ತಿರುವೆ. ವಿದುರ ಹೇಳಿದನು, ಪ್ರಪಂಚದ ಸರ್ವ ಪುಣ್ಯ ತೀರ್ಥಗಳಲ್ಲಿಯೂ ಸ್ನಾನ ಮಾಡುವುದು ಮತ್ತು ಪ್ರಪಂಚದ ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ನಿಷ್ಕಪಟ ಸ್ನೇಹದಿಂದಿರುವುದು, ಈ ಎರಡು ಕಾರ್ಯಗಳು ಸಹ ಒಂದೇ ವಿಧವಾದ ಫಲವನ್ನು ನೀಡುತ್ತವೆ. ಅಥವಾ ನಿಷ್ಕಾಪಟ್ಯದಿಂದ ಕೂಡಿದ ಸ್ನೇಹವೇ ಹೆಚ್ಚು ಮಹತ್ವಪೂರ್ಣ. ನಿನ್ನ ಪುತ್ರರ ಅಂದ್ರೆ ಕೌರವ ಪಾಂಡವರ ವಿಷಯದಲ್ಲಿ ಸರಳ ನಿಷ್ಕಪಟ ವಾತ್ಸಲ್ಯದಿಂದ ಇರು. ಮಹಾರಾಜ, ಹೀಗಿರುವುದರಿಂದ ನೀನು ಈ ಲೋಕದ ಅಪಾರವಾದ ಕೀರ್ತಿಯನ್ನು ಪಡೆಯುವೆಯಲ್ಲದೆ ದೇಹಾವಸಾನಾನಂತರದಲ್ಲಿ ಸುಖದಾಯಕವಾದ ಸ್ವರ್ಗಲೋಕವನ್ನು ಪಡೆಯುವೆ. ಪುರುಷಶ್ರೇಷ್ಠನೇ, ಎಲ್ಲಿಯವರೆಗೆ ಮನುಷ್ಯನ ಸತ್ಕೀರ್ತಿಯು ಲೋಕದಲ್ಲಿ ಹಾರಡಲ್ಪಡುತ್ತಿರುವುದೋ ಅಲ್ಲಿಯವರೆಗೂ ಅವನು ಸ್ವರ್ಗಲೋಕದಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ. ಆದ್ದರಿಂದ ರಾಜೇಂದ್ರ, ಭೂಮಿಗಾಗಿ ಸುಳ್ಳನ್ನು ಹೇಳಬೇಡ. ಪುತ್ರಮೋಹಕ್ಕೊಳಗಾಗಿ ಅಸತ್ಯವನ್ನು ಹೇಳಿ ಮಕ್ಕಳು ಮಂತ್ರಿ ಸಹಿತವಾಗಿ ವಿನಾಶವನ್ನು ಹೊಂದಬೇಡ. ದೇವತೆಗಳು ದಂಡವನ್ನು ಹಿಡಿದು ಪಶುಪಾಲಕನಂತೆ ಧರ್ಮಿಷ್ಠರ ರಕ್ಷಣೆಗಾಗಿ ಬರುವುದಿಲ್ಲ. ಯಾವನನ್ನು ರಕ್ಷಿಸಲು ಇಚ್ಛಿಸುತ್ತಾರೆಯೋ ಅಂಥವನನ್ನು ಸುಬುದ್ಧಿಯಿಂದ ಯೋಜಿಸುತ್ತಾರೆ, ಅಂದ್ರೆ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತಾರೆ. ಮಾನವನ ಮನಸ್ಸು ಶುಭ ಕಾರ್ಯಗಳೆಡೆ ಪ್ರವಹಿಸುತ್ತಾ ಹೋದಂತೆ ಇವನಿಗೆ ಸರ್ವಾರ್ಥಗಳೂ ಸಿದ್ಧಿಸುತ್ತವೆ. ಇದರಲ್ಲಿ ಲೇಷ ಮಾತ್ರ ಸಂಶಯವೂ ಇರುವುದಿಲ್ಲ. ಕಪಟತೆಯಿಂದ ಕೂಡಿದ ವ್ಯವಹಾರವನ್ನಿಟ್ಟುಕೊಂಡಿರುವ ದುಷ್ಟ ವ್ಯಕ್ತಿಯನ್ನು ವೇದವು ಅವನೆಲ್ಲ ಪಾಪಗಳಿಂದ ಮುಕ್ತಿಗೊಳಿಸುವುದಿಲ್ಲ. ರೆಕ್ಕೆ ಬೆಳೆದ ನಂತರ ಪಕ್ಷಿಗಳು ಗೂಡನ್ನು ಬಿಟ್ಟು ಹೋಗುವಂತೆ ವೇದಗಳು ಆ ರೀತಿಯ ಮನುಷ್ಯನನ್ನು ಅಂತ್ಯಕಾಲದಲ್ಲಿ ಬಿಟ್ಟು ಹೋಗುತ್ತವೆ. ಮದ್ಯಪಾನ ಮಾಡುವುದು, ವ್ಯಾಜ್ಯ ಸಮೂಹದೊಂದಿಗೆ ದ್ವೇಷ ಕಟ್ಟಿಕೊಳ್ಳುವುದು, ಪತಿ ಪತ್ನಿಯರಲ್ಲಿ ವಿರಸವನ್ನುಂಟು ಮಾಡುವುದು, ಅಣ್ಣ ತಮ್ಮಂದಿರಲ್ಲಿ ಬಾಂಧವರಲ್ಲಿ ದ್ವೇಷವನ್ನು ಹುಟ್ಟಿಸುವುದು, ರಾಜದ್ವೇಷ, ಸ್ತ್ರೀ ಪುರುಷರೊಡನೆ ವಿವಾದ ಹಾಗೂ ಇನ್ನಿತರ ಪಾಪ ಕೊಯ್ಯುವ ಮಾರ್ಗ, ಇವುಗಳನ್ನು ವರ್ಜಿಸಬೇಕೆಂದು ಹಿರಿಯರು ಹೇಳುತ್ತಾರೆ. ಸಾಮುದ್ರಿಕ ಶಾಸ್ತ್ರದಿಂದ ಬದುಕುವವ, ಕಳ್ಳತನ ಮಾಡಿ ವ್ಯಾಪಾರ ಮಾಡುವವ, ಕಡ್ಡಿ ಹಿಡಿದು ಭವಿಷ್ಯ ಹೇಳಿ ವಂಚಿಸುವವ, ವೈದ್ಯ, ಶತ್ರು, ಸ್ನೇಹಿತ ಹಾಗೂ ನರ್ತಕ, ಈ 7 ಮಂದಿಯನ್ನು ಸಾಕ್ಷ್ಯ ಹೇಳಲು ಕರೆಯಬಾರದು. ಶ್ರಾದ್ದಪೂರ್ವಕವಾಗಿ ಮಾಡಿದ ಅಗ್ನಿಹೋತ್ರ, ಶ್ರಾದ್ದಪೂರ್ವಕವಾಗಿ ಮಾಡಿದ ಮೌನವ್ರತ, ಶ್ರಾದ್ದಪೂರ್ವಕವಾಗಿ ಮಾಡಿದ ವೇದಾಧ್ಯಯನ, ಶ್ರಾದ್ದಪೂರ್ವಕವಾಗಿ ಮಾಡಿದ ಯಜ್ಞ, ಈ 4 ಕರ್ಮಗಳು ಮಾನವನಿಗೆ ಅಭಯದಾಯಕವಾಗಿರುತ್ತವೆ. ಈ 4 ಕರ್ಮಗಳನ್ನೇ ಅಶ್ರದ್ಧೆಯಿಂದಲೂ ಅಹಂಕಾರದಿಂದಲೂ ಮಾಡಿದರೆ, ವಿಧಿಪೂರ್ವಕವಾಗಿ ಮಾಡದಿದ್ದರೆ ಅವು ಭಯವನ್ನುಂಟು ಮಾಡುತ್ತವೆ. ಮನೆಯನ್ನು ಸುಡುವವನು, ವಿಷ ಹಾಕುವವನು, ಕುಂಡದ ಅನ್ನವನ್ನು ತಿನ್ನುವವನು, ಅಂದ್ರೆ ಕುಂಡ ಪತಿಯು ಬದುಕಿದ್ದಾಗಲೇ ಅನ್ಯ ಪುರುಷನಿಂದ ಪಡೆದ ಮಗಳು, ಅಂತಹವನ ಅನ್ನವನ್ನು ತಿನ್ನುವವನು ಕುಂಡಾಶಿ. ಸೋಮಲತೆಯನ್ನು ಮಾರುವವನು, ಶಸ್ತ್ರಗಳನ್ನು ಮಾಡುವವನು, ಚಾಡಿ ಹೇಳುವವನು ಅಥವಾ ಮುಂದೇನಾಗಬಹುದೆಂಬ ಸೂಚನೆ ಕೊಡುವ ಜ್ಯೋತಿಷಿ, ಮಿತ್ರದ್ರೋಹಿ, ಪರಸ್ತ್ರೀ ಲಂಪಟ, ಭ್ರೂಣ ಹತ್ಯೆಯನ್ನು ಮಾಡುವವನು, ಗುರುತಲ್ಪಗ, ಬ್ರಾಹ್ಮಣನಾಗಿದ್ದುಕೊಂಡು ಹೆಂಡ ಕುಡಿಯುವವನು, ಅತ್ಯುಗ್ರಸ್ತ ಸ್ವಭಾವದವನು, ಕಾಗೆಯಂತೆ ಸರ್ವದಾ ಕೂಗಿಕೊಳ್ಳುತ್ತಿರುವವನು, ನಾಸ್ತಿಕನು, ವೇದವನ್ನು ದೂಷಿಸತಕ್ಕವನು, ಗ್ರಾಮ ಪುರೋಹಿತ, ವ್ರಾತ್ಯ ಅಂದರೆ ಶೂದ್ರ ಪುರುಷನಿಂದ ಕ್ಷತ್ರಿಯ ಸ್ತ್ರೀಯಲ್ಲಿ ಹುಟ್ಟಿದವನು, ಕೃಪಣ ಅಥವಾ ರಹಸ್ಯದಲ್ಲಿ ಕೊಲೆ ಮಾಡುವವನು, ರಕ್ಷಿಸೆಂದು ಆಶ್ರಯ ಪಡೆಯಲು ಬಂದವನನ್ನು ರಕ್ಷಿಸಲು ಸಮರ್ಥನಾಗಿದ್ದರೂ ಸಹ ಹಿಂಸೆಗೊಳಪಡಿಸತಕ್ಕವನು, ಇವರೆಲ್ಲರೂ ಬ್ರಹ್ಮಹತ್ಯೆ ಮಾಡಿದವರಿಗೆ ಸಮಾನರೆನಿಸುತ್ತಾರೆ. ಉರಿಯುವ ಅಗ್ನಿಯಿಂದ ಬಂಗಾರದ ಶುದ್ಧತನ ಅರಿವಿಗೆ ಬರುತ್ತದೆ. ಸದಾಚಾರದಿಂದ ಸತ್ಪುರುಷನ, ವ್ಯವಹಾರದಿಂದ ಸಜ್ಜನನ, ಭಯದ ಸ್ಥಿತಿ ಬಂದೊದಗಿದಾಗ ಶೂರನ, ಆರ್ಥಿಕ ಸಂಕಟ ಬಂದಾಗ ಧೀರನ, ಹಾಗೂ ವಿಪತ್ತು ಬಂದೊದಗಿದಾಗ ಮಿತ್ರ ಹಾಗೂ ಶತ್ರುಗಳ ಪರೀಕ್ಷೆಯಾಗುತ್ತದೆ. ಮುಪ್ಪು ರೂಪವನ್ನು ಅಪಹರಿಸುತ್ತದೆ, ಆಶೆಯು ಧೈರ್ಯವನ್ನೂ, ಮೃತ್ಯುವು ಪ್ರಾಣವನ್ನೂ, ಅಸೂಯೆಯು ಧರ್ಮಾಚರಣೆಯನ್ನೂ, ಕೋಪವು ಸಂಪತ್ತನ್ನೂ,
ಅನಾರ್ಯ ಸೇವೆಯು ಶೀಲವನ್ನು, ಕಾಮವು ನಾಚಿಕೆಯನ್ನು ಅಪಹರಿಸುತ್ತದೆ. ದುರಭಿಮಾನವು, ದುರಹಂಕಾರವು ಸರ್ವ ವಿನಾಶಕವಾಗಿರುತ್ತದೆ. ಶುಭ ಕಾರ್ಯಗಳಿಂದಾಗಿ ಲಕ್ಷ್ಮಿಯು ಉದಯಿಸುತ್ತಾಳೆ. ಧೈರ್ಯದಿಂದ ಮುನ್ನುಗ್ಗಿ ಕಾರ್ಯ ಮಾಡುತ್ತಿದ್ದರೆ ಅದೇ ಲಕ್ಷ್ಮಿಯು ವೃದ್ಧಿ ಹೊಂದುತ್ತಾಳೆ. ಮಾಡುವ ಕೆಲಸವನ್ನು ಸಾಮರ್ಥ್ಯದಿಂದಲೂ ಕುಶಲತೆಯಿಂದಲೂ ಮಾಡಿದರೆ ಲಕ್ಷ್ಮಿಯು ರೂಢಮೂಲಳಾಗುತ್ತಾಳೆ. ಸಂಯಮದಿಂದ ನಡೆದುಕೊಂಡಲ್ಲಿ ಅವಳು ಸುಪ್ರತಿಷ್ಠಿತಳಾಗುತ್ತಾಳೆ. 8 ಗುಣಗಳು ಮನುಷ್ಯನನ್ನು ಸುಶೋಭಿತನನ್ನಾಗಿ ಮಾಡುತ್ತವೆ. ಅವೆಂದರೆ ಸುಬುದ್ಧಿ, ಸತ್ಕುಲ ಪ್ರಸೂತತೆ, ಜಿತೇಂದ್ರಿಯತೆ, ಶಾಸ್ತ್ರಜ್ಞಾನ, ಪರಾಕ್ರಮ, ಮಿತಭಾಷಣ, ಯಥಾಶಕ್ತಿ ದಾನ ಮಾಡುವುದು ಮತ್ತು ಉಪಕಾರ ಮಾಡಿದವರ ವಿಷಯದಲ್ಲಿ ಕೃತಜ್ಞತೆಯಿಂದಿರುವುದು. ಧೃತರಾಷ್ಟ್ರ, ಈ ಎಲ್ಲ ಮಹಾಗುಣಗಳನ್ನೂ ಸಹ ಒಂದೇ ಒಂದು ಗುಣವು ಆವರಿಸುತ್ತದೆ. ಈ 8 ಗುಣಗಳಿಂದಲೂ ಪರಿಪೂರ್ಣನಾದವನನ್ನು ಗೌರವಿಸುವುದರಿಂದ ಗುಣೇಯ ಸತ್ಕಾರ ಎಂಬ ಮಹಾಗುಣವು ಈ 8 ಗುಣಗಳನ್ನೂ ಮೀರಿಸಿ ಶೋಭಿಸುತ್ತದೆ. ಮಹಾರಾಜ, ಮನುಷ್ಯ ಲೋಕದಲ್ಲಿರುವ ಮುಂದೆ ಹೇಳುವ 8 ಗುಣಗಳು ಸ್ವರ್ಗಲೋಕದ ಸಂದರ್ಶನ ಮಾಡಿಸಲು ಸಮರ್ಥವಾದವುಗಳಾಗಿವೆ. ಇವುಗಳಲ್ಲಿ 4 ಗುಣಗಳು ಸತ್ಪುರುಷರಲ್ಲಿ ಸಹಜವಾಗಿಯೇ ಇರುತ್ತದೆ. ಉಳಿದ 4 ಗುಣಗಳನ್ನು ಅವರು ಅನುಸರಿಸಿ ಹೋಗುತ್ತಾರೆ. ಯಜ್ಞ, ದಾನ, ಅಧ್ಯಯನ ಮತ್ತು ತಪಸ್ಸು ಈ 4 ಸತ್ಪುರುಷರೊಡನೆ ಸೇರಿಯೇ ಇರುತ್ತದೆ. ಜಿತೇಂದ್ರಿಯತೆ, ಸತ್ಯನಿಷ್ಠೆ, ನಿಷ್ಕಾಪಟ್ಯ ಮತ್ತು ದಯೆ ಈ 4 ಗುಣಗಳನ್ನು ಸತ್ಪುರುಷರು ಅನುಸರಿಸುತ್ತಾರೆ. ಯಜ್ಞ, ಅಧ್ಯಯನ, ದಾನ, ತಪಸ್ಸು, ಸತ್ಯ, ಕ್ಷಮೆ, ದಯೆ ಮತ್ತು ಲೋಭ ಇವು ಧರ್ಮದ 8 ಮಾರ್ಗಗಳೆಂದು ಹೇಳಲ್ಪಟ್ಟಿವೆ. ಇವುಗಳಲ್ಲಿ ಮೊದಲನೆಯ 4 ಅಹಂಕಾರಕ್ಕಾದರೂ ಮಾನವರು ಮಾಡುತ್ತಾರೆ. ಆದರೆ ಕಡೆಯದಾದ 4 ಗುಣಗಳು ಮಹಾತ್ಮರಲ್ಲದವರಲ್ಲಿ ಇರತಕ್ಕವುಗಳಲ್ಲ. ಯಾವ ಸಭೆಯಲ್ಲಿ ವೃದ್ಧರಾದವರಿರುವುದಿಲ್ಲವೋ ಅದು ಸಭೆಯೇ ಅಲ್ಲ. ಧರ್ಮವನ್ನು ಪ್ರತಿಪಾದಿಸಿದವರು ವೃದ್ಧರೇ ಅಲ್ಲ. ಸತ್ಯಾಂಶವನ್ನು ಬಿಟ್ಟು ಧರ್ಮವನ್ನು ಹೇಳಹೋದರೆ ಅದು ಧರ್ಮವೆನಿಸುವುದಿಲ್ಲ. ವಂಚನೆಯಿಂದ ಕೂಡಿದ ಕೇವಲ ತೋರಿಕೆಯ ಸತ್ಯವು ಸತ್ಯವೆನಿಸಿಕೊಳ್ಳುವುದಿಲ್ಲ. ಸತ್ಯ, ವಿನಯ ಸ್ವಭಾವ, ಶಾಸ್ತ್ರಜ್ಞಾನ, ವಿದ್ಯೆ, ಕುಲೀನತೆ, ಶೀಲ, ಬಲ, ಧನ, ಶೌರ್ಯ ಮತ್ತು ಚಮತ್ಕಾರಪೂರ್ಣ ಮಾತು ಈ 10 ಸ್ವರ್ಗ ಪ್ರಾಪ್ತಿಗೆ ಕಾರಣವಾಗುತ್ತವೆ. ಪಾಪಿಷ್ಠನೆಂದು ಹೆಸರು ಗಳಿಸಿದವನು ಪಾಪ ಕರ್ಮಗಳನ್ನೇ ಮಾಡುತ್ತಿದ್ದು ಪಾಪದ ಫಲವನ್ನೇ ಅನುಭವಿಸುತ್ತಾನೆ. ಪುಣ್ಯಾತ್ಮನು ಪುಣ್ಯ ಕಾರ್ಯಗಳನ್ನೇ ಮಾಡುತ್ತಾ ಪುಣ್ಯ ಫಲಗಳನ್ನೇ ಉಪಯೋಗಿಸುತ್ತಾನೆ. ಆದುದರಿಂದ ಪ್ರಶಂಸಿತವಾದ ವ್ರತಾನುಷ್ಠಾನವುಳ್ಳವನು ಪಾಪ ಕಾರ್ಯಗಳನ್ನು ಮಾಡಲೇಬಾರದು. ಪುನಃ ಪುನಃ ಮಾಡುವ ಪಾಪ ಕ್ರಿಯೆಯು ಮನುಷ್ಯನ ಪ್ರಜ್ಞೆಯನ್ನು ವಿನಾಶಗೊಳಿಸುತ್ತದೆ. ಪ್ರಜ್ಞೆಯನ್ನು ಕಳೆದುಕೊಂಡವನು ಪುನಃ ಪುನಃ ಪಾಪ ಕಾರ್ಯವನ್ನೇ ಮಾಡುತ್ತಿರುತ್ತಾನೆ. ಅಂತೆಯೇ ಪುನಃ ಪುನಃ ಮಾಡುವ ಪುಣ್ಯ ಕಾರ್ಯದಿಂದ ಪ್ರಜ್ಞೆಯು ವರ್ಧಿಸುತ್ತದೆ. ಸುಸಂಸ್ಕೃತವಾದ ಬುದ್ಧಿಯುಳ್ಳವನು ಪ್ರತಿನಿತ್ಯವೂ ಪುಣ್ಯ ಕರ್ಮಗಳನ್ನು ಮಾಡುತ್ತಿರುತ್ತಾನೆ. ಈ ರೀತಿಯಾಗಿ ಪುಣ್ಯ ಕಾರ್ಯ ಮಾಡಿ ಪುಣ್ಯ ಪುರುಷನೆಂದು ಕೀರ್ತಿಯ ಪಡೆದ ಮನುಷ್ಯನು ಮರಣದ ನಂತರ ಪುಣ್ಯ ಲೋಕಗಳನ್ನೇ ಪಡೆಯುತ್ತಾನೆ. ಆದುದರಿಂದ ಮನುಷ್ಯನು ಏಕಾಗ್ರ ಚಿತ್ತತೆಯಿಂದ ಪುಣ್ಯವನ್ನೇ ಸೇವಿಸಬೇಕು. ಗುಣದಲ್ಲಿ ದೋಷವನ್ನು ಹುಡುಕುವವನು, ಮರ್ಮಸ್ಥಳಕ್ಕೆ ಗುರಿಯಿಟ್ಟು ಹೊಡೆಯುವವನು, ದಯಾರಹಿತನು ಅಥವಾ ನಿಷ್ಠುರೋಕ್ತಿಗಳನ್ನು ಮಾಡುವವನು, ಸಣ್ಣ ಪುಟ್ಟ ವಿಷಯಗಳಿಗಾಗಿ ಶತ್ರುತ್ವವನ್ನು ಸಾಧಿಸುವವನು, ಇಂತಹವನು ಪಾಪ ಕಾರ್ಯವನ್ನು ಸರ್ವದಾ ಮಾಡುತ್ತಿದ್ದು ಕಾಲಾನುಕ್ರಮದಲ್ಲಿ ಮಹಾ ಕಷ್ಟಕ್ಕೆ ಗುರಿಯಾಗುತ್ತಾನೆ. ಯಾರ ವಿಷಯದಲ್ಲಿಯೂ ಅಸೂಯೆ ಪಡೆದವನು, ಪರಿಶುದ್ಧವಾದ ಪ್ರಜ್ಞೆಯುಳ್ಳವನು, ಸದಾ ಕಾಲದಲ್ಲಿಯೂ ಪುಣ್ಯ ಕರ್ಮವನ್ನೇ ಆಚರಿಸುತ್ತಿದ್ದು ಮಹತ್ತರವಾದ ಕಷ್ಟಗಳಿಗೆ ಗುರಿಯಾಗದೆ ಸರ್ವತ್ರ ಸಮ್ಮಾನಿತನಾಗುತ್ತಾನೆ. ಪ್ರಾಜ್ಞರಾದವರಿಂದ ಯಾವನು ತಿಳುವಳಿಕೆಯನ್ನು ಪಡೆದುಕೊಳ್ಳುವನೋ ಅವನು ಪಂಡಿತನೆನಿಸಿಕೊಳ್ಳುವನು. ಏಕೆಂದರೆ ಪ್ರಾಜ್ಞನಾದವನು ಮಾತ್ರವೇ ಧರ್ಮಾರ್ಥಗಳನ್ನು ಪಡೆದು ಧರ್ಮಾರ್ಥಗಳ ಮೂಲಕ ಅನಾಯಾಸವಾಗಿ ತನ್ನ ಸುಖವನ್ನು ಮತ್ತು ಉನ್ನತಿಯನ್ನು ಸಾಧಿಸಿಕೊಳ್ಳಬಲ್ಲನು. ಯಾವ ಕೆಲಸವನ್ನು ಹಗಲಿನಲ್ಲಿ ಮಾಡುವುದರಿಂದ ರಾತ್ರಿಯನ್ನು ಸುಖವಾಗಿ ಕಳೆಯಬಹುದೋ ಆ ಕೆಲಸವನ್ನೇ ದಿನವೆಲ್ಲ ಮಾಡಬೇಕು. ಯಾವ ಕೆಲಸವನ್ನು 8 ತಿಂಗಳು ಮಾಡಿದರೆ ಮಳೆಗಾಲದಲ್ಲಿ ಉಳಿದ 4 ತಿಂಗಳುಗಳನ್ನು ಸುಖವಾಗಿ ಕಳೆಯಬಲ್ಲನೋ ಆ ಕಾರ್ಯವನ್ನು 8 ತಿಂಗಳಲ್ಲಿಯೇ ಮಾಡಿ ಮುಗಿಸಬೇಕು. ಯಾವ ಕಾರ್ಯವನ್ನು ಮಾಡುವುದರಿಂದ ವೃದ್ಧಾಪ್ಯದಲ್ಲಿ ಸುಖವಾಗಿರಲು ಸಾಧ್ಯವಾಗುವುದೋ ಅಂತಹ ಕಾರ್ಯಗಳನ್ನು ಪೂರ್ವ ವಯಸ್ಸಿನಲ್ಲಿ ಮಾಡಬೇಕು.
ಅವಸಾನ ನಂತರದಲ್ಲಿ ಸದ್ಗತಿಯನ್ನು ಪಡೆಯಲು ಯಾವ ಸತ್ಕಾರ್ಯಗಳನ್ನು ಮಾಡಬೇಕೋ ಅದನ್ನು ಜೀವಮಾನ ಪೂರ್ತಿ ಮಾಡಬೇಕು. ಸಜ್ಜನರು ಜೀರ್ಣವಾದ ನಂತರ ಅನ್ನವನ್ನು, ನಿಷ್ಕಳಂಕವಾಗಿ ಸಂಸಾರ ನಡೆಸಿ ಗತಯೌವನಳಾದ ಪತ್ನಿಯನ್ನು, ಯುದ್ಧದಲ್ಲಿ ಜಯಿಸಿ ಬಂದ ಯೋಧನನ್ನು ಹಾಗೂ ಸಂಸಾರ ಸಾಗರವನ್ನು ದಾಟಿದ ತಪಸ್ವಿಯನ್ನು ಪ್ರಶಂಸಿಸುತ್ತಾರೆ. ಅಧರ್ಮ ಮೂಲದಿಂದ ಪಡೆದ ಹಣದಿಂದ ಯಾವುದಾದರೂ ದೋಷವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸಿದರೆ ಅದು ಕೂಡ ಸಾಧ್ಯವಾಗುವುದಿಲ್ಲ. ಅದರೊಂದಿಗೆ ಇತರ ಹೊಸ ದೋಷಗಳು ಪ್ರಕಟಗೊಳ್ಳುತ್ತವೆ. ಜಿತೇಂದ್ರಿಯರಾದವರಿಗೆ ಸದ್ಗುರುವು ಶಾಸಕನಾಗುತ್ತಾನೆ. ಜಿತೇಂದ್ರಿಯರಲ್ಲದ ದುರಾತ್ಮರಿಗೆ ರಾಜನು ಶಾಸಕನಾಗುತ್ತಾನೆ. ಯಾರಿಗೂ ತಿಳಿಯದಂತೆ ಪಾಪ ಮಾಡುವವರಿಗೆ ಹಾಗೂ ತಾನು ಮಾಡಿದ ಪಾಪವನ್ನು ಮುಚ್ಚಿಟ್ಟುಕೊಳ್ಳುವವರಿಗೆ ಸೂರ್ಯನ ಮಗನಾದ ಯಮನೇ ಶಾಸಕನಾಗುತ್ತಾನೆ. ಋಷಿಗಳ ಮೂಲ, ನದಿಗಳ ಮೂಲ, ಮಹಾತ್ಮರ ಕುಲಗಳ ಮೂಲ, ಅಂತೆಯೇ ಸ್ತ್ರೀಯರ ದುಶ್ಚರಿತದ ಮೂಲ, ಇವುಗಳಲ್ಲಿ ಯಾವುದನ್ನೂ ತಿಳಿಯಲು ಹೋಗಬಾರದು. ಬ್ರಾಹ್ಮಣರ ಪೂಜೆ ಮತ್ತು ಪರಿಚರ್ಯೆಗಳಲ್ಲಿ ನಿರತನಾಗಿರುವವನು ದಾನಶೀಲನು, ತನ್ನ ಜ್ಞಾತಿ ಬಾಂಧವರಲ್ಲಿ ಸೌಜನ್ಯದಿಂದ ಇರತಕ್ಕವನು ಮತ್ತು ಶೀಲವಂತನಾಗಿರುವವನೂ ಆದ ಕ್ಷತ್ರಿಯನು ಬಹುಕಾಲ ರಾಜ್ಯಪಾಲನೆ ಮಾಡಲು ಸಮರ್ಥನಾಗುತ್ತಾನೆ. ಶೂರನಾದವನು, ಪೂರ್ಣ ವಿದ್ಯಾವಂತನಾಗಿರುವವನು ಮತ್ತು ಸೇವಾಧರ್ಮವನ್ನು ಚೆನ್ನಾಗಿ ತಿಳಿದಿರುವವನು, ಈ ಮೂವರು ಮಾತ್ರವೇ ಪೃಥ್ವಿ ರೂಪದ ಲತೆಯಲ್ಲಿರುವ ಸುವರ್ಣಮಯವಾದ ಪುಷ್ಪಗಳನ್ನು ಹೊಂದಲು ಸಮರ್ಥರು. ಅಂದ್ರೆ ಭೂಮಿಯಲ್ಲಿ ಚಿನ್ನವನ್ನು ಬೆಳೆಯಬಲ್ಲರು. ಭರತ, ಬುದ್ಧಿಯಿಂದ ವಿಚಾರ ಮಾಡಿ ಮಾಡುವ ಕೆಲಸ ಶ್ರೇಷ್ಠವಾದದ್ದು, ಬಾಹುಬಲದಿಂದ ಮಾಡುವ ಕೆಲಸ ಮಧ್ಯಮ ಶ್ರೇಣಿಯದು, ಮೊಣಕಾಲಿನ ಶಕ್ತಿಯಿಂದ ಮಾಡಲ್ಪಡುವ ಕಾರ್ಯವು ಅಧಮವಾದದ್ದು ಹಾಗೂ ಭಾರವನ್ನು ಹೊತ್ತು ಮಾಡುವ ಕಾರ್ಯವು ಅದಕ್ಕಿಂತ ಅಧಮವಾದದ್ದು. ದುರ್ಯೋಧನ, ಶಕುನಿ, ಮೂಢನಾದ ದುಶ್ಯಾಸನ ಹಾಗೂ ಕರ್ಣರಿಗೆ ನೀನು ರಾಜ್ಯಭಾರವನ್ನು ವಹಿಸಿಕೊಟ್ಟು ಹೇಗೆ ತಾನೇ ಔನ್ನತ್ಯವನ್ನು ಬಯಸುವೆ? ಭರತರ್ಷಭ, ಪಾಂಡವರು ಸರ್ವಗುಣ ಸಂಪನ್ನರು. ನಿನ್ನನ್ನು ಅವರು ಸಾಕ್ಷಾತ್ ತಂದೆಯಂತೆಯೇ ಗೌರವಿಸುತ್ತಾರೆ. ಅಂತಹವರಲ್ಲಿ ನೀನೂ ಸಹ ಪುತ್ರಭಾವವನ್ನಿಡು, ಸೌಜನ್ಯದಿಂದ ವರ್ತಿಸು. ಇತಿ ಶ್ರೀ ಮಹಾಭಾರತೆ ಉದ್ಯೋಗ ಪರ್ವಣಿ ಪ್ರಜಾಗರ ಪರ್ವಿಣಿ ವಿದುರನೀತಿ ವಾಕ್ಯೆ ಪಂಚತ್ರಿಶಂಶೋಧ್ಯಾಯ. ಇಷ್ಟೊತ್ತು ವಿದುರನೀತಿ ಕಥೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ.